ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಕಾಲದಲ್ಲಿ ಮಾವಿನ ಹಣ್ಣಿನ ಸೀಸನ್ ಬಂದಾಗ ನಮ್ಮೂರಲ್ಲೆಲ್ಲ ಎಲ್ಲರ ಮನೆಯಲ್ಲೂ ಮಾವಿನ ಮರ ಇರುತ್ತೆ. ಆವಾಗ ಮಾವಿನ ಹಣ್ಣಿನ ಸೀಸನ್ ಬಂದಾಗ ಮಾಡುವಂಥ ಸಿಂಪಲ್ ಆಗಿರೋ ಒಂದು ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ಇಂಗ್ರೀಡಿಯೆಂಟ್ಸು ಕಡಿಮೆನೇ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಫುಲ್ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮಾವಿನ ಹಣ್ಣು ನಾನು ಈ ಥರ ಸ್ವಲ್ಪ ಗಟ್ಟಿ ಇರೋದು ಬೇಕು, ತುಂಬ ಹಣ್ಣಾಗಿರೋದಲ್ಲ. ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇನು ಬೇಯಿಸೋಕ್ಕೇನೋ ಹೋಗಲ್ಲ, ಇದು ಹಂಗೇ. ಇದಕ್ಕೆ ರುಬ್ಬಕ್ಕೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಸಾಸಿವೆ, ಆಮೇಲೆ ಒಣಮೆಣಸಿನ್ಕಾಯಿ ಬಾಡಿಸಿ ಸುಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಇದನ್ನು ರುಬ್ಕೊಂಡು ತರ್ತೀನಿ ಫಸ್ಟು. ಆಮೇಲೆ ಇದಕ್ಕೆ ರುಬ್ಬಿರೋದು ಈ ಮಾವಿನ ಹಣ್ಣಿನ ಕಟ್ ಮಾಡಿ ಇಟ್ಕೊಂಡಿರೋದಕ್ಕೆ ಸೇರಿಸ್ಬಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಾರು ರೆಡಿಯಾಗೋಗುತ್ತೆ. ಇದನ್ನು ರುಬ್ಕೊಂಡು ತರ್ತೀನಿ ಫಸ್ಟು. ಈ ಸಾರು ಹೆಂಗೆ ಅಂತಂದರೆ ತುಂಬ ಸಿಂಪಲ್ ಆಗಿರೋ ಸಾರು. ಇದು ಬೇಯಿಸೋಕ್ಕೇನೂ ಹೋಗಲ್ಲ, ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಡೋದು ಅಷ್ಟೇ. ಅದಕ್ಕೆ ನಾನು ಹೇಳ್ತಿರೋದು ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು. ಎಲ್ಲರೂ ಟ್ರೈ ಮಾಡಿ ನೋಡಿ. ತೆಂಗಿನಕಾಯಿ ಎಲ್ಲ ಇಲ್ಲಿ ರುಬ್ಕೊಂಡು ತಂದಿದ್ದೀನಿ. ಫಸ್ಟು ತೆಂಗಿನಕಾಯಿ ಮತ್ತು ಸುಟ್ಟಿರೋ ಒಣಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನು ಫಸ್ಟು ರುಬ್ಕೊಂಡು ಲಾಸ್ಟಲ್ಲಿ ಸಾಸಿವೆ ಹಾಕಿ ಒಂದು ಕ್ರಷ್ ಮಾಡಿದ್ರೆ ಸಾಕು ಅಷ್ಟೇ. ಜಾಸ್ತಿ ಪೇಸ್ಟ್ ಥರ ಆಗೋಕ್ಕೆ ಬಿಡಬಾರ್ದು. ಸಾಸಿವೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ನೋಡಿ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ, ಆ ಥರ ಇರಬೇಕು. ಇದನ್ನು ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಮಾವಿನ ಹಣ್ಣು, ಅದಕ್ಕೆ ಸೇರಿಸೋಣ. ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ತೊಳೆದು ಸ್ವಲ್ಪ ನೀರು ಹಾಕ್ತೀನಿ. ಮಿಕ್ಸಿ ಜಾರ್ ತೊಳೆದಿರೋ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಸೇರಿ ಈಗ ಒಂದು ಮಿಕ್ಸ್ ಕೊಡೋಣ. ಲೈಟಾಗಿ ಸ್ವಲ್ಪ ಹುಳಿ ಸ್ವೀಟು ಎಲ್ಲ ಇರೋ ಮಾವಿನ ಹಣ್ಣಾದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಲೈಟಾಗಿ ಹುಳಿ ಇದೆ. ನಾನು ಯೂಸ್ ಮಾಡಿರೋ ಮಾವಿನ ಹಣ್ಣು ಮಲ್ಲಿಗೆ ಮಾವಿನ ಹಣ್ಣು ನಾನು ಯೂಸ್ ಮಾಡಿರೋದು. ಇದಕ್ಕೆ ಈಗ ಒಂದು ಒಗ್ಗರಣೆ ಕೊಡೋಣ. ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ ಒಗ್ಗರಣೆ ಹಾಕಿರೋದು ಸೇರಿಸ್ತಾ ಇದ್ದೀನಿ. ದಿಢೀರ ಮಾಡೋ ಮಾವಿನ ಹಣ್ಣಿನ ಸಾರು ರೆಡಿಯಾಗೋಯ್ತು. ಇದಿಷ್ಟೇ, ಟೇಸ್ಟ್ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಜಾಸ್ತಿ ಮಸಾಲೆಗಳೇನಿಲ್ಲ, ಹೆಲ್ತಿಗೆ ಒಳ್ಳೆಯದು. ಎಲ್ಲರೂ ಟ್ರೈ ಮಾಡಿ ನೋಡಿ. ಇದಿಷ್ಟೇ. ಇದರಲ್ಲಿ ಇನ್ನೊಂದೇನು ಗೊತ್ತಾ, ಅದು ನನ್ನದು ಐಡಿಯಾ. ನಿಮ್ಗೆ ಯಾರಿಗಾದರೂ ಈ ಥರ ಬೇಡ, ಸ್ವಲ್ಪ ಲೂಸ್ ಬೇಕು ಅಂದರೆ ಲೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಮೊಸರು, ಸ್ವಲ್ಪ ಲೈಟಾಗಿ ಹುಳಿ ಇರೋ ಮೊಸರು ಸೇರಿಸ್ಕೊಳ್ಳಿ. ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ ಎಲ್ಲರೂ. ನಮ್ಮ ಮನೆಯಲ್ಲಿ ಸಾರು ತುಂಬ ಲೂಸಾಗಿ ಬೇಕು ಅಂತ ಏನಿಲ್ಲ, ಅದಕ್ಕೆ ಗಟ್ಟಿಗೆ ಮಾಡಿರೋದು. ನಿಮಗೆ ಲೂಸ್ ಬೇಕು ಅಂದರೆ ನೀವು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಜಾಸ್ತಿ ತೆಳು ಮಾಡೋಕ್ಕೆ ಹೋಗಬೇಡಿ, ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ. ಟ್ರೈ ಮಾಡಿ ನೋಡಿ ಎಲ್ಲರೂ. ಒಂದಿನ ಮಾವಿನ ಹಣ್ಣು ತಂದಾಗ ನಮ್ಮಮ್ಮ ಹೇಳಿದ್ದು, ಈ ಥರದೊಂದು ಸಾರು ಮಾಡ್ತಾಯಿದ್ರು ನಮ್ಮಮ್ಮನ ಕಾಲದಲ್ಲಿ ಅಂತ. ಆವಾಗ ನನಗನ್ನಿಸ್ತು, ಸರಿ ನಾನು ಇದುವರೆಗೂ ಟ್ರೈ ಮಾಡಿ ನೋಡಿಲ್ಲ, ಟ್ರೈ ಮಾಡಿ ನೋಡೋಣ ಅಂತ ಮತ್ತೆ ನಾನು ಇವತ್ತು ಇದನ್ನು ಮಾಡೋಕ್ಕೋಸ್ಕರನೇ ಮಾವಿನ ಹಣ್ಣು ತಂದಿರೋದು. ಮಾಡಿ ನೋಡಿ, ಟೇಸ್ಟ್ ನೋಡಿದೆ ನಾನು, ಚೆನ್ನಾಗಿದೆ. ಸಿಂಪಲಾಗಿ ಜಾಸ್ತಿ ಮಸಾಲೆಗಳೆಲ್ಲ ಇಷ್ಟಪಡದೇ ಇರೋರಿಗೆ ಇಷ್ಟ ಆಗುತ್ತೆ. ತುಂಬ ಏನೋ ಮಸಾಲೆಗಳೆಲ್ಲ ಯೂಸ್ ಮಾಡಿ ತಿಂದು ಇಷ್ಟಪಡೋರು ಇಷ್ಟ ಆಗೋ ಚಾನ್ಸಸ್ ಇಲ್ಲ, ನಿಜ ಹೇಳ್ತೀನಿ. ಸಿಂಪಲ್ಲಾಗಿ ತಿನ್ನೋಕ್ಕೆ ಇಷ್ಟಪಡೋರಿಗೆ ಖಂಡಿತ ಇಷ್ಟ ಆಗುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.